ಮಾತನಾಡಬಾರದು. ನಮ್ಮ ಆಸ್ತಿ ವ್ಯವಹಾರದಲ್ಲಿ ನನ್ನ ಸ್ನೇಹಿತ ನನಗೆ ಬಹಳ ಸಹಾಯ ಮಾಡಿದ್ದಾನೆ. ಹೋಗು, ಬೇಗನೆ ಹೋಗಿ ಕಾಪಿಯನ್ನು ತೆಗೆದುಕೊಂಡು ಬಾ. ಹೊಟ್ಟೆ ಒಳಗೆ ವಿಷ ಇಟ್ಟುಕೊಂಡು ಒಳ್ಳೇದು ಮಾತನಾಡಿದ್ರೆ ಆಗುದಿಲ್ಲ ರೀ. ಹಾವಿಗೆ ಎಷ್ಟು ನಾವು ಹಾಲು ಎರೆದರು ಅದು ತನ್ನ ವಿಷವನ್ನು ಬಿಡುವುದಿಲ್ಲ ರೀ, ಬಿಡುವುದಿಲ್ಲ. ಶಾಂತ, ನಾನು ತುಂಬಾ ಬುದ್ಧಿವಂತನಿದ್ದೇನೆ. ನನಗೆ ನೀನು ಬುದ್ಧಿವಾದ ಹೇಳಕ್ಕೆ ಬರಬೇಡ. ಸುಮ್ಮನೆ ನಾನು ಹೇಳಷ್ಟು ಕೇಳಿ ನನ್ನ ಸ್ನೇಹಿತನಿಗೆ 2 ಕಪ್ಪು ಕಾಫಿಯನ್ನು ತೆಗೆದುಕೊಂಡು ಬಾ. ಆಯ್ತು. ಕಾಳಿಂಗ, ನೀನು ಮೌನವೇ ನಿಂತು ಬಿಟ್ಟಿಲ್ಲ, ಏಕೆ? ನನ್ನ ಹೆಂಡಕ್ಕೆ ಮಾತನಾಡಿದ್ದು ನನಗೆ ಬೇಜಾರೈತೆ. ಬೇಜಾರೇನಾಗಿಲ್ಲ ರೀ, ತುಂಬಾ ಖುಷಿ ಆಯ್ತು. ಖುಷಿ ಐತೆ? ಹಾಗಾದರೆ ಅದು ಹೇಗೆ? ಎಂತ ದಿಟ್ಟ ಮಹಿಳೆ ಇದ್ದಾಳೆ ನಿಮ್ಮ ಹೆಂಡತಿ ಅಂತ. ಕನ್ನಡದ ಹೆಣ್ಣು ಅಂದ ಮೇಲೆ ದಿಟ್ಟವಾಗಿ ಇರುತ್ತಾರೆ. ಕಾಳಿಂಗ, ಕನ್ನಡದ ಮಹಿಳೆಯರು ಅಷ್ಟು ಸಾಮಾನ್ಯವಾದವರಲ್ಲ. ಅದರಲ್ಲಿ ರೈತ ಮಹಿಳೆಯರು ಅಂದರೆ ತುಂಬಾ ಸ್ಟ್ರಾಂಗ್ ಆಗಿರುತ್ತಾರೆ. ನೀನು ಸ್ವಲ್ಪ ಜಾಗೃತವಾಗಿರಬೇಕು. ಕಾಳಿಂಗ, ನಂದು ಸ್ವಲ್ಪ ಕೆಲಸವಿದೆ. ನೀನು ತಹಸೀಲ್ ಆಫೀಸಿನಲ್ಲಿ ಹೋಗಿ ನೀನು ಅವ್ರನ್ನ ಭೇಟಿಯಾಗು. ನಾನು ಸ್ವಲ್ಪ ಸಮಯದ ನಂತರ ಬಂದು ಭೇಟಿಯಾಗುತ್ತೇನೆ. ಶಾಂತ, ಇವತ್ತು ನೀನು ಎಷ್ಟೊಂದು ಸುಂದರವಾಗಿ ಕಾಣುತ್ತೀಯ ಗೊತ್ತೇ? ನಿನ್ನನ್ನು ನೋಡುತ್ತಾ ನಿಂತರೆ ನನ್ನ ಕಣ್ಣುಗಳೇ ಸಾಲುತ್ತಿಲ್ಲ. ನಿನ್ನನ್ನು ನಾನು ಹೊಗಳಕ್ಕೆ ಆಗುತ್ತಿಲ್ಲ. ಈ ನಮ್ಮಿಬ್ಬರ ಪ್ರೇಮ ಒಂದಾಗಿ ಅಮರವಾಗಬೇಕಾದರೆ ನಾವು ಇಬ್ಬರು ಕೂಡಿ ಒಂದು ಗೀತೆಯನ್ನು ಆಡಬೇಕು. ಒಂದು ಶ್ರೀಮುತ್ತನ್ನು ಕೊಟ್ಟು ನನ್ನೊಂದಿಗೆ ಆಡುವರೇ ನನ್ನ ಪ್ರೇಮ ರಾಗಿಣಿ. ತಂದೆಯ ಬಾಳಿನ ಬೆಳಗಾಗಿ, ತಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಬಾಳಿನ ಬೆಳಗಾಗಿ, ತಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ಜೊತೆಯಾಗಿ, ದೇಹದ ಮಾತಿನ ಪ್ರೀತಿಯ ತಂದೆಯ ಬಾಳಿನ ಬೆಳಗಾಗಿ, ತಂದೆಯ ಪ್ರೇಮದ ಸಿರಿಯಾಗಿ.
ಜೊತೆಯಾಗಿ ಶಾಂತ, ನಾನು ತಹಸೀಲ್ ಆಫೀಸ್ನಲ್ಲಿ ಸ್ವಲ್ಪ ಕೆಲಸ ಇದೆ. ಮನೆ ಕಡೆಗೆ ನೀನು ಹುಷಾರಾಗಿರು. ಆಯ್ತು ರೀ, ನಾನು ಬರಲೇ? ಬೇಗ ಬಂದ್ಬಿಡಿ. ಆಯ್ತು ಶಾಂತ, ತಹಸೀಲ್ ಆಫೀಸಲ್ಲಿ ಕೆಲಸವನ್ನು ಮುಗಿಸಿಕೊಂಡು ನಾನು ಬೇಗನೆ ಬರುತ್ತೇನೆ. ಅದರ ಬಗ್ಗೆ ನೀನು ಚಿಂತೆ ಮಾಡಬೇಡ. ಏನಿದು? ಏನಾಯ್ತು? ಇದು ನಮಗೆ ಎಂತ ಸಂಬಂಧ ಬೆಳೀತು ನನ್ನ ಪತಿ ದೇವರಿಗೆ? ಅವನು ನೀಚ ಕಟುಕ ಅನ್ನೋದು ಇನ್ನು ನನ್ನ ಪತಿಗೆ ಏಕೆ ಅರ್ಥವಾಗುತ್ತಿಲ್ಲ. ಇನ್ನು ನನ್ನ ಮುಂದೆ ಜೀವನದ ಗತಿ ಏನಿದೆಯೋ ಏನೋ ಯಾರಿಗೆ ಗೊತ್ತು ದೇವರೇ.